ನಮಸ್ಕಾರ ಮಕ್ಕಳೇ, ನಾನು ಶ್ರೀಮತಿ ವೀಣಾ GS, ಬೆಂಗಳೂರಿನ ವಿಜಯನಗರದಲ್ಲಿ ಇರುವಂತಹ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಅರ್ಥಶಾಸ್ತ್ರದ ಸಹಾಯಕ ಪ್ರಾಧ್ಯಾಪಕಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತಿನ ಈ ನನ್ನ ವಿಡಿಯೋದಲ್ಲಿ ಫಸ್ಟ್ BA ಸಿಲೆಬಸ್ಸಲ್ಲಿ ಇರುವಂತಹ ಬಿಸ್ನೆಸ್ ಎಕನಾಮಿಕ್ಸ್, ವ್ಯವಹಾರ ಅರ್ಥಶಾಸ್ತ್ರದ ಒಂದು ಟಾಪಿಕ್ ಆಗಿರುವಂತಹ ನೇಚರ್ ಆ್ಯಂಡ್ ಸ್ಕೋಪ್ ಆಫ್ ಬಿಸ್ನೆಸ್ ಎಕನಾಮಿಕ್ಸ್, ವ್ಯವಹಾರ ಅರ್ಥಶಾಸ್ತ್ರದ ಸ್ವರೂಪ ಮತ್ತು ವ್ಯಾಪ್ತಿ, ಈ ವಿಷಯದ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈಗಾಗಲೇ ನೀವು ವ್ಯವಹಾರ ಅರ್ಥಶಾಸ್ತ್ರ ಅಂದ್ರೇನು, ಅದರ ಉದ್ದೇಶಗಳೇನು, ಅದರ ಲಕ್ಷಣಗಳೇನು ಅನ್ನೋದನ್ನು ನೀವು ತಿಳ್ಕೊಂಡಿರ್ಬೋದು ಅಂದ್ಕೊಳ್ತೀನಿ. ವ್ಯವಹಾರ ಅರ್ಥಶಾಸ್ತ್ರ ಅನ್ನೋದು ಒಂದು ಅನ್ವಯಿಕ ವಿಜ್ಞಾನ ಆಗಿದೆ, ಅಂದರೆ ಅಪ್ಲೈಡ್ ಸೈನ್ಸ್ ಆಗಿದೆ. ಅರ್ಥಶಾಸ್ತ್ರದಲ್ಲಿ ಇರುವಂತಹ ಸಿದ್ಧಾಂತಗಳನ್ನು, ನಿಯಮಗಳನ್ನು, ನೀತಿಗಳನ್ನು ಮತ್ತು ಅನೇಕ ಪರಿಕಲ್ಪನೆಗಳನ್ನು ಬಿಸ್ನೆಸ್ಸಲ್ಲಿ ಅಂದರೆ ವ್ಯವಹಾರದಲ್ಲಿ ಹೇಗೆ ಅಳವಡಿಸಿಕೊಂಡು ವ್ಯವಹಾರವನ್ನು ಯಶಸ್ವಿಯಾಗಿ ಮುಂದುವರಿಸಿಕೊಂಡು ಹೋಗೋದು ಹೇಗೆ ಅನ್ನೋದನ್ನು ತಿಳಿಸ್ಕೊಡುವಂತಹ ಒಂದು ಸಬ್ಜೆಕ್ಟು ಅಥವಾ ವಿಷಯವೇ ವ್ಯವಹಾರ ಅರ್ಥಶಾಸ್ತ್ರ ಆಗಿದೆ. So business economics is basically an applied science. In this subject, the theories, the laws, principles, and various concepts of economics are practically applied to business so as to continue the business in a very successful manner and achieve profits. So we call business economics as an applied science. You might have already learnt about its meaning, its features and objectives. In today's class, I'll be explaining to you about the nature and scope of business economics. Now, let us first understand the nature of business economics. ವ್ಯವಹಾರ ಅರ್ಥಶಾಸ್ತ್ರದ ಸ್ವರೂಪದ ಬಗ್ಗೆ ನಾವು ಈಗ ತಿಳಿದುಕೊಳ್ಳೋಣ. First of all, business economics is microeconomics. Since in business economics, each and individual firms are studied, their problems are analyzed, and solutions are derived to the problems of firms, we can consider that business economics is microeconomics in nature. ವ್ಯವಹಾರ ಅರ್ಥಶಾಸ್ತ್ರದಲ್ಲಿ ಸಣ್ಣ ಸಣ್ಣ ವೈಯಕ್ತಿಕ ಉದ್ಯಮಗಳ ಬಗ್ಗೆ ಅಧ್ಯಯನವನ್ನು ಮಾಡಲಾಗತ್ತೆ. ಆ ಉದ್ಯಮಗಳ ಲಕ್ಷಣಗಳು, ಆ ಉದ್ಯಮದ ಸ್ವರೂಪ, ಉದ್ಯಮ ಎದುರಿಸ್ತಾ ಇರುವಂತಹ ಸಮಸ್ಯೆಗಳು, ಆ ಸಮಸ್ಯೆಗಳ ನಿವಾರಣೆಗೆ ಪರಿಹಾರಗಳು, ಉದ್ಯಮವನ್ನು ಯಶಸ್ವಿಯಾಗಿ ಮುಂದುವರಿಸ್ಕೊಂಡು ಹೋಗೋದಕ್ಕೆ ಏನೇನು ಕ್ರಮಗಳನ್ನು ಕೈಗೊಳ್ಳಬೇಕು ಇತ್ಯಾದಿ ಅಂಶಗಳ ಬಗ್ಗೆ ವ್ಯವಹಾರ ಅರ್ಥಶಾಸ್ತ್ರದಲ್ಲಿ ನಾವು ಅಧ್ಯಯನ ಮಾಡೋದ್ರಿಂದ ಮೊಟ್ಟ ಮೊದಲನೇದಾಗಿ ವ್ಯವಹಾರ ಅರ್ಥಶಾಸ್ತ್ರ ಸೂಕ್ಷ್ಮ ಅರ್ಥಶಾಸ್ತ್ರದ ಸ್ವರೂಪವನ್ನು ಹೊಂದಿದೆ ಅಂತ ಹೇಳ್ಬೋದು. The second nature of business economics is it is normative in nature. As you all know, students, science is divided into two types. One is positive science and normative science. And business economics is classified as normative science. Because in business economics, we not only study the situation as it is, the problems as it is, but it also gives solutions to the problems, and it also tells us how the situation can be modified or improved to be in a better condition. ವ್ಯವಹಾರ ಅರ್ಥಶಾಸ್ತ್ರವು ಒಂದು ಮಾದರಿ ಸ್ವರೂಪವನ್ನು ಹೊಂದಿದೆ ಅಂತ ಹೇಳ್ಬೋದು. ಯಾಕೆ ಅಂದರೆ ವ್ಯವಹಾರ ಅರ್ಥಶಾಸ್ತ್ರದಲ್ಲಿ ಇರುವಂತಹ ಸ್ಥಿತಿಗತಿಗಳ ಬಗ್ಗೆ ಇದ್ದದ್ದನ್ನು ಇದ್ದ ಹಾಗೆ ಅಧ್ಯಯನ ಮಾಡುವುದರ ಜೊತೆಗೆ ಅಲ್ಲಿ ಕಂಡುಬರುವಂತಹ ಸಮಸ್ಯೆಗಳಿಗೆ ಪರಿಹಾರವನ್ನು ಸಹ ಸೂಚಿಸಲಾಗುತ್ತೆ. ಆ ಪರಿಸ್ಥಿತಿಗಳು ಹೇಗಿದ್ದರೆ ಚೆನ್ನಾಗಿರುತ್ತೆ, ಹೇಗೆ ಅದನ್ನು ಸುಧಾರಿಸಬೇಕು ಅನ್ನೋ ಸಲಹೆ ಸೂಚನೆಗಳನ್ನು ನೀಡಲಾಗುವುದರಿಂದ ಈ ವ್ಯವಹಾರ ಅರ್ಥಶಾಸ್ತ್ರ ಮಾದರಿಯ ಸ್ವರೂಪವನ್ನು, ಮಾದರಿ ವಿಜ್ಞಾನದ ಸ್ವರೂಪವನ್ನು ಹೊಂದಿದೆ ಅಂತ ಹೇಳ್ಬೋದು. The third nature of business economics is that it is considered to be a science, because in business economics everything is practically studied. We study through laws, principles, policies, rules,
regulations, and since it has more of a practical approach, it is considered to be science in nature. ವ್ಯವಹಾರ ಅರ್ಥಶಾಸ್ತ್ರ ವಿಜ್ಞಾನದ ಸ್ವರೂಪವನ್ನು ಹೊಂದಿದೆ ಅಂತ ಹೇಳ್ಬೋದು. ಯಾಕೆಂದರೆ ವಿಜ್ಞಾನದ ವಿಷಯಕ್ಕೆ ಇರಬೇಕಾಗಿರುವಂತಹ ಎಲ್ಲ ಲಕ್ಷಣಗಳನ್ನು ವ್ಯವಹಾರ ಅರ್ಥಶಾಸ್ತ್ರವು ಹೊಂದಿದೆ. ವಿಜ್ಞಾನದಲ್ಲಿ ಬಳಸುವ ರೀತಿಯಲ್ಲಿ ನಿಯಮಗಳನ್ನು, ತತ್ವಗಳನ್ನು, ನೀತಿಗಳನ್ನು, ಮುಂತಾದವುಗಳ ನಿಯಂತ್ರಣಗಳನ್ನು ಇಲ್ಲಿ ಕೂಡ ಬಳಸಲಾಗುತ್ತೆ. ಹಾಗೆ ವಿಜ್ಞಾನದ ರೀತಿಯಲ್ಲಿ ಇದು ಒಂದು ಪ್ರಾಯೋಗಿಕವಾದಂತಹ ವಿಷಯ ಅಂದರೆ ತಪ್ಪಾಗಲಾರದು. ಇಲ್ಲಿ ವಾಸ್ತವತೆಗೆ ಹೆಚ್ಚಿನ ಪ್ರಾತಿನಿಧ್ಯತೆಯನ್ನು ನಾವು ಕಾಣ್ತೀವಿ. ಹಾಗಾಗಿ ಇದು ವಿಜ್ಞಾನದ ಸ್ವರೂಪವನ್ನು ಹೊಂದಿದೆ ಅಂತ ಹೇಳ್ಬೋದು. The next point is, business economics is not only a science, but it is also an art. So we can classify business economics as a science as also as an art, because here it deals with human beings, the behavior of human beings with respect to business. It deals with problems. It deals with the skill of solving problems. So it can also be considered as an art in its nature. ವ್ಯವಹಾರ ಅರ್ಥಶಾಸ್ತ್ರವು ತನ್ನ ಸ್ವರೂಪದಲ್ಲಿ ವಿಜ್ಞಾನವೂ ಹೌದು, ಕಲೆಯೂ ಹೌದು. ಏಕೆಂದರೆ ವ್ಯವಹಾರ ಅರ್ಥಶಾಸ್ತ್ರದಲ್ಲಿ ನಾವು ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಮಾನವನ ಸ್ವಭಾವವನ್ನು, ಅವನ ನಡವಳಿಕೆಯನ್ನು ನಾವು ಇಲ್ಲಿ ಅಧ್ಯಯನವನ್ನು ಮಾಡ್ತೀವಿ. ಹಾಗೆ ಮನುಷ್ಯ ತಾನು ನಡೆಸುತ್ತಾ ಇರುವಂತಹ ವ್ಯವಹಾರದಲ್ಲಿ ಎದುರಾಗುವಂತಹ ಸಮಸ್ಯೆಗಳಿಗೆ ಯಾವ ರೀತಿಯ ಪರಿಹಾರಗಳನ್ನು ಸೂಚಿಸಬೇಕು ಅನ್ನೋ ಒಂದು ಚಿಂತನೆಯನ್ನು ಕೂಡ ಮಾಡೋದ್ರಿಂದ ಇದನ್ನು ನಾವು ಕಲೆ ಅಂತ ಸಹ ಇದರ ಸ್ವರೂಪವನ್ನು ನಾವು ಗುರುತಿಸ್ಬೋದು. The next nature of business economics is that it is realistic in nature. So as I told you already, it is practical and also realistic in nature, because everything which is practical is studied, and the functioning of the firm, operation of the firm is everything which happens in front of our eyes. So it is realistic in nature. ವ್ಯವಹಾರ ಅರ್ಥಶಾಸ್ತ್ರ ವಾಸ್ತವತೆಯ ಸ್ವರೂಪವನ್ನು ಹೊಂದಿದೆ. ಪ್ರಾಯೋಗಿಕವಾದುದರ ಜೊತೆಗೆ ವಾಸ್ತವತೆಯ ಸ್ವರೂಪವನ್ನು ಸಹ ಹೊಂದಿದೆ. ಯಾಕೆ ಅಂದರೆ ಒಂದು ಉದ್ಯಮದ ದೈನಂದಿನ ಚಟುವಟಿಕೆಗಳಲ್ಲಿ ನಡೆಯುವಂತಹ ಕಾರ್ಯಾಚರಣೆಗಳು, ಅಲ್ಲಿ ನಡೆಯುವಂತಹ ಚಟುವಟಿಕೆಗಳನ್ನು ವಾಸ್ತವವಾಗಿ ಇಲ್ಲಿ ಅಧ್ಯಯನ ಮಾಡಿ ಅಲ್ಲಿರುವಂತಹ ಸಮಸ್ಯೆಗಳಿಗೆ ವಾಸ್ತವವಾಗಿಯೇ ಪರಿಹಾರವನ್ನು ಹುಡುಕೋದ್ರಿಂದ ಇದು ವಾಸ್ತವತೆಯ ಸ್ವರೂಪವನ್ನು ಹೊಂದಿದೆ ಅಂತ ಹೇಳ್ಬೋದು. The next one is, it includes macroeconomic analysis. Though business economics is microeconomics in nature, it also makes use of macroeconomic analysis many a times. Example, macroeconomic analysis like concepts like national income, economic policies, taxation, government rules and regulations, public finance. All these macroeconomic concepts do influence the functioning of the firm. So all these have to be considered while analyzing the position and problems of the firms. So business economics in its nature also includes and makes use of many macroeconomics concepts. ವ್ಯವಹಾರ ಅರ್ಥಶಾಸ್ತ್ರವು ಸಮಗ್ರ ಅರ್ಥಶಾಸ್ತ್ರದ ವಿಶ್ಲೇಷಣೆಯನ್ನು ಒಳಗೊಂಡಿದೆ ಅನ್ನೋದು ಇದರ ಇನ್ನೊಂದು ಸ್ವರೂಪವಾಗಿದೆ. ಇದು ಮೂಲತಃ ಸೂಕ್ಷ್ಮ ಅರ್ಥಶಾಸ್ತ್ರದ ಸ್ವರೂಪವನ್ನು ಹೊಂದಿದ್ರೂ ಸಹ ವೈಯಕ್ತಿಕ ಉದ್ಯಮಗಳ ಕಾರ್ಯಾಚರಣೆಗಳ ಮೇಲೆ, ಅವುಗಳ ಸ್ಥಿತಿಗತಿಗಳ ಮೇಲೆ, ದೇಶದಲ್ಲಿರುವ ರಾಷ್ಟ್ರದ ಹಲವಾರು ಸಮಗ್ರ ಅರ್ಥಶಾಸ್ತ್ರದ ಪರಿಕಲ್ಪನೆಗಳು ಒಂದು ಉದ್ಯಮದ ಮೇಲೆ ಪ್ರಭಾವವನ್ನು ಬೀರುತ್ತೆ. ಹಾಗಾಗಿ ಈ ಸಮಗ್ರ ಅರ್ಥಶಾಸ್ತ್ರದ ಪರಿಕಲ್ಪನೆಗಳ ಅಧ್ಯಯ, ಅದನ್ನು ಉದ್ಯಮದ ಮಟ್ಟಕ್ಕೆ ಹೇಗೆ ಅಳವಡಿಸ್ಕೋಬೇಕು ಅನ್ನೋದು ಸಹ ಮುಖ್ಯ ಆಗುತ್ತೆ. ಉದಾಹರಣೆಗೆ ಸಮಗ್ರ ಅರ್ಥಶಾಸ್ತ್ರದ ಪರಿಕಲ್ಪನೆಯಾಗಿರುವ ರಾಷ್ಟ್ರೀಯ ಆದಾಯ ಆಗಿರ್ಬೋದು, ತೆರಿಗೆ, ಸಾರ್ವಜನಿಕ ಹಣಕಾಸು, ಆರ್ಥಿಕ ನೀತಿಗಳು, ಇವೆಲ್ಲವೂ ಉದ್ಯಮದ ಕಾರ್ಯಾಚರಣೆಗಳ ಮೇಲೆ ಪರಿಣಾಮವನ್ನು ಬೀರೋದ್ರಿಂದ
ವ್ಯವಹಾರ ಅರ್ಥಶಾಸ್ತ್ರವು ಇವುಗಳ ಅಧ್ಯಯನ, ಇವುಗಳ ಅಳವಡಿಕೆಯನ್ನು ಸಹ ಒಳಗೊಂಡಿದೆ. ಹಾಗಾಗಿ ಇದು ಕೂಡ ಇದರ ಇನ್ನೊಂದು ಸ್ವರೂಪ. ಲಾಸ್ಟ್ಲಿ, it is interdisciplinary in nature. Business economics is dependent on other subjects, or many topics of other subjects are involved in business economics. For example, in business economics, we make use of the subject or the theories of economics. We make use of the theories and principles of management, of commerce, of accounting, of statistics, of psychology, etc. So, since it makes use of all these subjects to study the situation or to study a firm, we say that it is interdisciplinary in nature. ವ್ಯವಹಾರ ಅರ್ಥಶಾಸ್ತ್ರವು ಅಂತರ್ ವಿಷಯದ ಸ್ವರೂಪವನ್ನು ಹೊಂದಿದೆ ಅಂತ ಹೇಳ್ಬೋದು. ಯಾಕೆ ಅಂದರೆ ಇದು ಹಲವಾರು ವಿಷಯಗಳ ಸಿದ್ಧಾಂತಗಳನ್ನು, ಪರಿಕಲ್ಪನೆಗಳನ್ನು ಬಳಸ್ಕೊಳ್ಳುತ್ತೆ. ಉದಾಹರಣೆಗೆ ವ್ಯವಹಾರ ಅರ್ಥಶಾಸ್ತ್ರದಲ್ಲಿ ಮುಖ್ಯವಾಗಿ ಅರ್ಥಶಾಸ್ತ್ರ, ನಿರ್ವಹಣಾಶಾಸ್ತ್ರ, ವಾಣಿಜ್ಯಶಾಸ್ತ್ರ, ಸಂಖ್ಯಾಶಾಸ್ತ್ರ, ಲೆಕ್ಕಶಾಸ್ತ್ರ, ಮನಃಶಾಸ್ತ್ರ, ಈ ಎಲ್ಲ ವಿಷಯಗಳಿಗೆ ಸಂಬಂಧಿಸಿದಂತಹ ವಿಷಯಗಳನ್ನು ವ್ಯವಹಾರ ಅರ್ಥಶಾಸ್ತ್ರದಲ್ಲಿ ಅಳವಡಿಸಿಕೊಳ್ಳಲಾಗತ್ತೆ. ಒಂದು ಉದ್ಯಮದ ಕಾರ್ಯಚಟುವಟಿಕೆಗಳ ಅಧ್ಯಯನದಲ್ಲಿ ಇವೆಲ್ಲವನ್ನು ಬಳಸಿಕೊಳ್ಳಲಾಗತ್ತೆ. ಹಾಗಾಗಿ ಇದು ಅಂತರ ವಿಷಯ ಸ್ವರೂಪವನ್ನು ಹೊಂದಿದೆ ಅಂತ ಹೇಳ್ಬೋದು. So now we studied about, or we came to know about, the nature of business economics. Now let us move on to the next topic, that is scope of business economics. ಈಗ ನಾವು ವ್ಯವಹಾರ ಅರ್ಥಶಾಸ್ತ್ರದ ವ್ಯಾಪ್ತಿಯ ಬಗ್ಗೆ ತಿಳ್ಕೊಳ್ಳೋಣ. First of all, let us know or understand what do we mean by scope. Scope is the extent of an area, or it is an extent of the subject matter. It means that under the scope we study the various, or we come to know the various topics which are analyzed and studied under a particular subject matter. Hence, by scope of business economics, we mean that what are the various topics or the concepts which are studied under business economics. ಈಗ ಮೊದಲಿಗೆ ನಾವು ವ್ಯವಹಾರ ಅರ್ಥಶಾಸ್ತ್ರದ ವ್ಯಾಪ್ತಿ ಅಂದ್ರೇನು ಅನ್ನೋದನ್ನು ತಿಳ್ಕೊಳ್ಳೋಣ. ವ್ಯಾಪ್ತಿ ಅಂದರೆ ಒಂದು ವಿಷಯ ವಸ್ತುವಿನ ಅಡಿಯಲ್ಲಿ ಬರುವಂತಹ ಅನೇಕ ವಿಷಯಗಳು ಅಂದರ್ಥ. ಅಂದರೆ ಒಂದು ವಿಷಯ ಅಥವಾ ಒಂದು ಸಬ್ಜೆಕ್ಟ್ ಅಂತ ಏನು ಹೇಳ್ತೀವಿ, ಆ ಸಬ್ಜೆಕ್ಟಿನ ಅಡಿಯಲ್ಲಿ ನಾವು ಪ್ರಮುಖವಾಗಿ ಅಧ್ಯಯನ ಮಾಡುವ, ವಿಶ್ಲೇಷಣೆ ಮಾಡುವ ಅಥವಾ ಅದು ಒಳಗೊಂಡಿರುವ ಹಲವಾರು ವಿಷಯಗಳನ್ನು ನಾವು ವ್ಯಾಪ್ತಿ ಅಂತ ಕರಿತೀವಿ. ಹಾಗಾಗಿ ವ್ಯವಹಾರ ಅರ್ಥಶಾಸ್ತ್ರದ ವ್ಯಾಪ್ತಿ ಅಂದರೆ ಈ ವ್ಯವಹಾರ ಅರ್ಥಶಾಸ್ತ್ರದ ವಿಷಯದ ಅಡಿಯಲ್ಲಿ ನಾವು ಏನೇನೇನೆಲ್ಲ ಅಧ್ಯಯನ ಮಾಡ್ತೀವಿ, ಮುಖ್ಯವಾದ ವಿಷಯಗಳು, ಟಾಪಿಕ್ಸ್ ಯಾವುದು ಅಂತ ತಿಳ್ಕೊಳ್ಳೋದೇ ಈ ಸ್ಕೋಪ್ ಆಫ್ ಬಿಸ್ನೆಸ್ ಎಕನಾಮಿಕ್ಸ್ ಆಗಿದೆ. ವಿದ್ಯಾರ್ಥಿಗಳೇ, ನಿಮಗೆಲ್ಲ ತಿಳಿದಿರೋ ಹಾಗೆ ಒಂದು ಉದ್ಯಮದ ಅನೇಕ ಉದ್ದೇಶಗಳಲ್ಲಿ ಒಂದು ಪ್ರಮುಖವಾದ ಉದ್ದೇಶ ಅಂದರೆ ಲಾಭ ಗಳಿಕೆ. As you all know, students, one of the important objectives of a firm is to earn profits. So in order to earn profits, it has to take into consideration many important aspects. ಲಾಭ ಗಳಿಕೆ ಒಂದು ಮುಖ್ಯವಾದಂತಹ ಉದ್ದೇಶ ಆಗಿರೋದ್ರಿಂದ ಒಂದು ಉದ್ಯಮ ತನ್ನ ಕಾರ್ಯಾಚರಣೆಯಲ್ಲಿ ಹಲವಾರು ವಿಷಯಗಳ ಬಗ್ಗೆ ಗಮನವನ್ನು ಹರಿಸಬೇಕಾಗತ್ತೆ. ಈ ಎಲ್ಲ ವಿಷಯಗಳು, ಲಾಭ ಗಳಿಕೆಗೆ ಬೇಕಾಗಿರುವ ಹಲವಾರು ವಿಷಯಗಳೇನಿದೆ ಅವೆಲ್ಲವೂ ವ್ಯವಹಾರ ಅರ್ಥಶಾಸ್ತ್ರದ ವ್ಯಾಪ್ತಿಗೆ ಬರುತ್ತೆ. ಸೊ ಮುಖ್ಯವಾಗಿ ನಾವು ಇಲ್ಲಿ 5 ವಿಷಯಗಳನ್ನು ನಾವು ವ್ಯವಹಾರ ಅರ್ಥಶಾಸ್ತ್ರದ ವ್ಯಾಪ್ತಿಯ ಅಡಿಯಲ್ಲಿ ಕಾಣಬಹುದು. ಪ್ರಮುಖವಾಗಿ 5 ಇದೆ. ಅದನ್ನು ಬಿಟ್ಟು ಕೂಡ ಉಳಿದ ಚಿಕ್ಕ ಪುಟ್ಟ ವಿಷಯಗಳನ್ನು ನಾವು ಇದರ ವ್ಯಾಪ್ತಿಯಲ್ಲಿ ಕಾಣಬಹುದು. ಸೊ ಈಗ ನಾವು ಆ ವ್ಯವಹಾರ ಅರ್ಥಶಾಸ್ತ್ರದ ವ್ಯಾಪ್ತಿಯಲ್ಲಿ ಬರುವಂತಹ ವಿಷಯಗಳ ಬಗ್ಗೆ ತಿಳ್ಕೊಳ್ಳೋಣ.
So since profit or earning profit is one of the important objectives, the firm has to take into consideration or give importance to various concepts or various other things. Only then the firm can become successful and earn profits and fulfill its objectives. So all related topics related to profit earning becomes important and studied under the scope of business economics. So we have 5 important factors or the concepts which are studied under the scope of business economics. 5 important ones, and apart from these 5, we also have a few more which you are going to know now. So coming to the scope of business economics, the first and foremost topic or the concept which is studied under the scope of business economics is demand analysis and forecasting. The entire success or failure of the firm depends on its demand for its products. Demand is a very crucial factor. Demand helps the firm to become successful. A decrease in demand may lead the firm into a crisis or a loss-making situation. So, analyzing this demand becomes very important for a firm. Not only analyzing demand, but in today's modern business, forecasting demand also becomes very important. Forecasting demand means estimating the future demand. So the future demand is estimated based on the present demand conditions. So if the demand for the future years is estimated in the present situation, then the firm will be in a comfortable situation to make all necessary preparations for its production. And the production will be in accordance to the demand forecasting. This will avoid the problems of overproduction or underproduction. If demand for analysis and forecasting is not done, the firm may face the problem of overproduction. Then if there is overproduction, then it leads to lesser demand and many goods remain without being sold, and hence the firm may have to incur loss. It may also lead to the problem of underproduction. That is, the firm may not be able to produce in accordance with the demand, and therefore its income may decrease and it may lose a major market share, leading to losses. So, demand analysis and forecasting is very important in today's world, and it leads the firm in the path of success. So the subject matter of demand analysis and forecasting, it comes under the scope of business economics. Business economics tells the business people or the entrepreneurs how to analyze the demand, how to forecast it, and all necessary information regarding this is given under business economics. ಬೇಡಿಕೆ ವಿಶ್ಲೇಷಣೆ ಮತ್ತು ಮುನ್ನಂದಾಜು ವ್ಯವಹಾರ ಅರ್ಥಶಾಸ್ತ್ರದ ವ್ಯಾಪ್ತಿಯಲ್ಲಿ ಬರುವಂತಹ ಬಹಳ ಮುಖ್ಯವಾದ ಮತ್ತು ಪ್ರಮುಖವಾದ ವಿಷಯವಾಗಿದೆ. ಬೇಡಿಕೆ ಒಂದು ಉದ್ಯಮದ ಭವಿಷ್ಯವನ್ನೇ ನಿರ್ಧರಿಸುತ್ತೆ. ಉದ್ಯಮದ ಯಶಸ್ಸು ಅಥವಾ ವಿಫಲತೆ ಅದರ ಬೇಡಿಕೆಯ ಮೇಲೇ ಅವಲಂಬಿಸಿರುತ್ತೆ. ಹಾಗಾಗಿ ಬೇಡಿಕೆ ವಿಶ್ಲೇಷಣೆ ಬಹಳ ಮುಖ್ಯವಾಗುತ್ತೆ. ಅದರ ಜೊತೆಗೆ ಇಂದಿನ ಆಧುನಿಕ ವ್ಯವಹಾರ ಜಗತ್ತಿನಲ್ಲಿ ಬೇಡಿಕೆಯ ವಿಶ್ಲೇಷಣೆಯ ಜೊತೆಗೆ ಮುನ್ನಂದಾಜನ್ನು ಮಾಡುವುದು ಬಹಳ ಮುಖ್ಯವಾಗಿದೆ. ಬೇಡಿಕೆ ಮುನ್ನಂದಾಜು ಅಂದರೆ ಭವಿಷ್ಯದಲ್ಲಿ ಬರಬಹುದಾದ ಅಥವಾ ಭವಿಷ್ಯದಲ್ಲಿ ನಿರೀಕ್ಷಿಸಬಹುದಾದ ಬೇಡಿಕೆಯನ್ನು ಈಗ ವರ್ತಮಾನ ಪರಿಸ್ಥಿತಿಯಲ್ಲೇ ಅಂದಾಜು ಮಾಡುವುದು ಎಂದರ್ಥ. ಈ ಬೇಡಿಕೆಯ ಮುನ್ನಂದಾಜನ್ನು ಈ ಪ್ರಸ್ತುತ ಬೇಡಿಕೆಯ ಸ್ಥಿತಿಗತಿಗಳ ಆಧಾರದ ಮೇಲೆ ವೈಜ್ಞಾನಿಕವಾಗಿ ಮಾಡಲಾಗುತ್ತೆ. ಸೂತ್ರಗಳನ್ನು ಬಳಸಿ ವೈಜ್ಞಾನಿಕವಾಗಿ ಮಾಡಲಾಗುತ್ತೆ. ಈ ರೀತಿ ಬೇಡಿಕೆ ವಿಶ್ಲೇಷಣೆ ಮತ್ತು ಮುನ್ನಂದಾಜನ್ನು ಮಾಡುವುದರಿಂದ
ಉದ್ಯಮ ಎರಡು ಪ್ರಮುಖವಾದ ಸಮಸ್ಯೆಗಳನ್ನು ನಿವಾರಿಸಿಕೊಳ್ಳೋದಕ್ಕೆ ಸಾಧ್ಯ. ಏನಪ್ಪ ಅಂದರೆ ಮಿತಿಮೀರಿದ ಉತ್ಪಾದನೆ ಅಥವಾ ಉತ್ಪಾದನೆಯ ಕೊರತೆಯ ಸಮಸ್ಯೆಗಳನ್ನು ನೀಗಿಸ್ಕೋಬೋದು. ಬೇಡಿಕೆ ಮುನ್ನಂದಾಜನ್ನು ಮಾಡಿದ್ರೆ ಅದಕ್ಕೆ ತಕ್ಕಂತೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಂಡು ಉದ್ಯಮ ಅದಕ್ಕೆ ಸರಿಯಾದ ಉತ್ಪಾದನೆಯ ವ್ಯವಸ್ಥೆಯನ್ನು ಮಾಡಿಕೊಂಡ್ರೆ ಆಗ ಉತ್ತಮ ಲಾಭವನ್ನು ಗಳಿಸಿಕೊಳ್ಳೋದಕ್ಕೆ ಸಾಧ್ಯ. ಆದರೆ ಮುನ್ನಂದಾಜನ್ನು ಮಾಡದೇ ಹೋದರೆ ಮಿತಿಮೀರಿದ ಉತ್ಪಾದನೆಯ ಸಮಸ್ಯೆ ಎದುರಾಗಬಹುದು. ಆಗ ಉತ್ಪಾದಿಸಿದ ಸರಕುಗಳೆಲ್ಲ ಮಾರಾಟ ಆಗದೆ ಉದ್ಯಮ ನಷ್ಟವನ್ನು ಅನುಭವಿಸಬೇಕಾಗತ್ತೆ. ಹಾಗೆ ಕೆಲವೊಮ್ಮೆ ಉತ್ಪಾದನೆಯ ಕೊರತೆಯ ಸಮಸ್ಯೆಯನ್ನು ಅನುಭವಿಸಬಹುದು. ಮುನ್ನಂದಾಜನ್ನು ಮಾಡದೇ ಹೋದರೆ ಬೇಡಿಕೆಗಿಂತ ಉತ್ಪಾದನೆ ಕಡಿಮೆ ಆದಾಗ ಆದಾಯ ಗಳಿಕೆ ಕಡಿಮೆಯಾಗಿ ಉದ್ಯಮ ಮಾರುಕಟ್ಟೆಯ ಪಾಲುದಾರಿಕೆಯನ್ನು ಕಳೆದುಕೊಳ್ಳುವಂತಹ ಸಮಸ್ಯೆ ಉಂಟಾಗಬಹುದು. ಸೊ ಈ ಸಮಸ್ಯೆಗಳನ್ನು ನಿವಾರಿಸಿಕೊಳ್ಳೋದಕ್ಕೆ ಅಥವಾ ಬರದಂತೆ ತಡೆಯೋದಕ್ಕೆ ಬೇಡಿಕೆ ವಿಶ್ಲೇಷಣೆ ಮತ್ತು ಮುನ್ನಂದಾಜು ಬಹಳ ಮುಖ್ಯ ಆಗುತ್ತೆ. ಇದು ವ್ಯವಹಾರ ಅರ್ಥಶಾಸ್ತ್ರದ ವ್ಯಾಪ್ತಿಯಲ್ಲಿ ಬರುವಂತಹ ಪ್ರಮುಖವಾದ ವಿಷಯ. The second topic or the subject matter under business economics is production and cost analysis. Production and cost are very closely interrelated. The success and failure of a firm also depends on these two concepts. It is very important for a firm to decide about what to produce, how to produce, and how much to produce. And definitely, production involves lot of and various types of cost. The aim and objective of every firm is to maximize its production and minimize its cost. So, how to maximize the production and how to minimize the cost is studied under business economics. Business economics gives good guidance to the entrepreneurs regarding its production process and how to manage its cost. ಉತ್ಪಾದನೆ ಮತ್ತು ವೆಚ್ಚ ವಿಶ್ಲೇಷಣೆ ವ್ಯವಹಾರ ಅರ್ಥಶಾಸ್ತ್ರದ ವ್ಯಾಪ್ತಿಯಲ್ಲಿ ಬರುವಂತಹ ಇನ್ನೊಂದು ಪ್ರಮುಖವಾದ ವಿಷಯವಾಗಿದೆ. ಪ್ರತಿಯೊಂದು ಉದ್ಯಮವು ಏನನ್ನು ಉತ್ಪಾದನೆ ಮಾಡಬೇಕು, ಹೇಗೆ ಮಾಡಬೇಕು, ಯಾವ ಪ್ರಮಾಣದಲ್ಲಿ ಮಾಡಬೇಕು ಅನ್ನುವ ಸೂಕ್ತ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕು. ಉತ್ಪಾದನೆ ಉದ್ಯಮದ ಜೀವಾಳ ಅಂದರೆ ತಪ್ಪಾಗಲಾರದು. ಆದರೆ ಉತ್ಪಾದನೆಯ ಜೊತೆಗೆ ವೆಚ್ಚ ಇದ್ದೇ ಇರುತ್ತದೆ. ಅನೇಕ ರೀತಿಯ ಅನೇಕ ಪ್ರಮಾಣದ ವೆಚ್ಚಗಳನ್ನು ಉದ್ಯಮ ಮಾಡಬೇಕಾಗತ್ತೆ. ಪ್ರತಿಯೊಂದು ಉದ್ಯಮದ ಮುಖ್ಯವಾದ ಉದ್ದೇಶ ಮತ್ತು ಗುರಿ ಅಂದರೆ ಉತ್ಪಾದನೆಯನ್ನು ಗರಿಷ್ಠಗೊಳಿಸಿಕೊಳ್ಳೋದು ಮತ್ತು ವೆಚ್ಚವನ್ನು ಕನಿಷ್ಠಗೊಳಿಸಿಕೊಳ್ಳೋದು ಆಗಿರುತ್ತದೆ. ಯಾಕೆಂದರೆ ವೆಚ್ಚ ಜಾಸ್ತಿ ಆದಷ್ಟು ಅದು ಲಾಭದ ಪ್ರಮಾಣದ ಮೇಲೆ ದುಷ್ಪರಿಣಾಮವನ್ನು ಬೀರುತ್ತದೆ. ಹಾಗಂದ ಮೇಲೆ ವೆಚ್ಚವನ್ನು ಮಾಡದೆ ತೀರಾ ಕಡಿಮೆ ವೆಚ್ಚ ಮಾಡಿದ್ರೆ ಅದು ಉದ್ಯಮದ ಸರಕಿನ ಗುಣಮಟ್ಟದ ಮೇಲೂ ಕೂಡ ದುಷ್ಪರಿಣಾಮವನ್ನು ಬೀರಬಹುದು. ಹಾಗಾಗಿ ಅತಿ ಹೆಚ್ಚು ಅಲ್ಲದ ಅತಿ ಕಡಿಮೆ ಅಲ್ಲದ ಸೂಕ್ತವಾದ ವೆಚ್ಚವನ್ನು ನಿರ್ವಹಿಸೋದು ಉದ್ಯಮದ ಒಂದು ಮುಖ್ಯವಾದ ಗುರಿಯಾಗಿರುತ್ತದೆ. ಹಾಗಾಗಿ ಲಭ್ಯವಿರುವ ಸಂಪನ್ಮೂಲವನ್ನು ಹೇಗೆ ಪರಿಣಾಮಕಾರಿಯಾಗಿ ಬಳಸಿಕೊಂಡು ಗರಿಷ್ಠ ಉತ್ಪಾದನೆ ಮತ್ತು ಕನಿಷ್ಠ ವೆಚ್ಚವನ್ನು ಮಾಡುತ್ತಾ ಯಶಸ್ವಿ ಉದ್ಯಮವಾಗಿ ಮುಂದುವರಿಯೋದು ಹೇಗೆ ಅನ್ನೋದನ್ನು ಕೂಡ ವ್ಯವಹಾರ ಅರ್ಥಶಾಸ್ತ್ರದ ಅಡಿಯಲ್ಲಿ ಅಧ್ಯಯನ ಮಾಡುವಂತಹ ಇನ್ನೊಂದು ವಿಷಯ. Another important topic studied under scope of business economics is capital management. Students, as you all know, capital is one of the most important factor of production in today's modern world. The efficiency, the success and the profit of a firm definitely depends on the utilization and management of capital of the firm. Capital is considered to be the most efficient factor of production, but at the same time it is the most costly and scarce factor of production also. It has both advantages and disadvantages.
On one hand, if you use capital, as I said, you can become an efficient firm, quality will increase and price will decrease, and you can make lot of profit. But on the other hand, it also has disadvantages that more of capital leads to more of cost, it leads to unemployment, and it needs a lot of skill, and availability of capital also many a times will be very scarce. In such a situation, the firm has to balance with respect to using of capital. So this is called as capital management. So the advantages and disadvantages of capital have to be balanced by the firm. The firm should be very clear, and it should know properly where to use capital and in what quantity it should be used and at what time it should be used. So all this is called as capital management, and this is another topic studied under business economics. ವಿದ್ಯಾರ್ಥಿಗಳೇ, ಇಂದಿನ ಆಧುನಿಕ ವ್ಯವಹಾರದ ಜಗತ್ತಿನಲ್ಲಿ ಬಂಡವಾಳ ಎಂಬ ಉತ್ಪಾದನಾಂಗದ ಪಾತ್ರ ಬಹಳ ಪ್ರಾಮುಖ್ಯವಾಗಿದೆ ಅನ್ನೋದು ನಿಮಗೆ ಗೊತ್ತೇ ಇದೆ. ಎಲ್ಲ ಉತ್ಪಾದನಾಂಗಗಳ ಪೈಕಿ ಬಂಡವಾಳ ಅತ್ಯಂತ ದಕ್ಷವಾದ ಉತ್ಪಾದನಾಂಗ ಆದರೆ, ಇನ್ನೊಂದು ಕಡೆ ಅದು ಅತ್ಯಂತ ದುಬಾರಿ ಮತ್ತು ಕೊರತೆಯಿಂದ ಕೂಡಿರುವ ಉತ್ಪಾದನಾಂಗ ಆಗಿದೆ. ಬಂಡವಾಳದ ಬಳಕೆಯಿಂದ ಕೆಲವೊಂದು ಅನುಕೂಲಗಳಿದ್ದರೆ ಜೊತೆಗೆ ಅನಾನುಕೂಲಗಳು ಇವೆ. ಉದಾಹರಣೆಗೆ, ಬಂಡವಾಳದ ಬಳಕೆಯಿಂದ ದಕ್ಷತೆ ಹೆಚ್ಚಾಗುತ್ತೆ, ಗುಣಮಟ್ಟ ಸುಧಾರಿಸುತ್ತೆ, ಬೆಲೆ ಕಡಿಮೆ ಆಗುತ್ತೆ ಅನ್ನುವ ಅನುಕೂಲಗಳನ್ನು ನಾವು ಕಂಡ್ರೆ, ಅದರ ಬಳಕೆಯಿಂದ ವೆಚ್ಚ ಹೆಚ್ಚಾಗೋದು, ಅದರ ಲಭ್ಯತೆಯೇ ಕಡಿಮೆ ಇರೋದು, ಅಂದರೆ ಕೊರತೆ ಇರೋದು, ನಿರುದ್ಯೋಗದ ಸಮಸ್ಯೆ ಉಂಟಾಗೋದು, ಅತ್ಯಂತ ಹೆಚ್ಚಿನ ಕೌಶಲ್ಯದ ಅವಶ್ಯಕತೆ ಇರೋದು ಇದರ ಕೆಲವು ಅನಾನುಕೂಲತೆಗಳು. ಹಾಗಾಗಿ ಒಂದು ಉದ್ಯಮ ಅದನ್ನು ಬಳಸದೇ ಇರೋದಕ್ಕೂ ಆಗಲ್ಲ, ಅಥವಾ ಅತೀ ಹೆಚ್ಚಿನ ಪ್ರಮಾಣದಲ್ಲಿ ಬಳಸೋದಕ್ಕೂ ಕೆಲವೊಮ್ಮೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಎಲ್ಲೆಲ್ಲಿ ಎಷ್ಟೆಷ್ಟು ಯಾವ ಸಮಯದಲ್ಲಿ ಯಾವ ಪ್ರಮಾಣದಲ್ಲಿ ಬಂಡವಾಳವನ್ನು ಬಳಸಬೇಕು ಅನ್ನೋದೇ ಬಂಡವಾಳ ನಿರ್ವಹಣೆ. ಸೊ ಈ ಬಂಡವಾಳವನ್ನು ಹೇಗೆ ನಿರ್ವಹಣೆ ಮಾಡಬೇಕು ಅನ್ನೋದು ಕೂಡ ವ್ಯವಹಾರ ಅರ್ಥಶಾಸ್ತ್ರ ವ್ಯಾಪ್ತಿಯಲ್ಲಿ ಬರುವ ಇನ್ನೊಂದು ಪ್ರಮುಖವಾದಂತಹ ವಿಷಯ. The next one being price determination. Price is a very important factor for a firm. Any little discrepancy in prices may lead to the closure of the industry or a firm. So price determination becomes very important for the success and failure of the firm. When the firm is fixing a price for its product, it has to take into consideration many factors. The price should not be too high nor too low. If the price, with the intention of making too much profit, if the firm fixes higher price, then the demand for the product may go down and the sales may come down and the firm may lose its customers. At the same time, in order to increase its sales, in order to create demand, if the firm goes for a very lower level of price, then its profit margin becomes less, and earnings may come down, and it may lead to many other problems. So the firm has to think about a balanced price which is neither too high nor too low by considering many policies and strategies. So price determination, which is very important for a firm, is studied under business economics. ಬೆಲೆ ಅನ್ನೋದು ಉದ್ಯಮಕ್ಕೆ ಬಹಳ ಮುಖ್ಯವಾಗಿರುವಂತಹ ಅಂಶ. ಬೆಲೆ ನಿರ್ಧಾರ ಮಾಡೋದು ಉದ್ಯಮಕ್ಕೆ ಒಂದು ದೊಡ್ಡ ಸವಾಲು ಅಂದರೆ ತಪ್ಪಾಗಲಾರದು. ಏಕೆಂದರೆ ಬೆಲೆಯನ್ನು ನಿರ್ಧರಿಸುವಾಗ ಹಲವಾರು ಇತರೆ ಅಂಶಗಳನ್ನು ಗಣನೆಗೆ ಉದ್ಯಮ ತೆಗೆದುಕೊಳ್ಳಬೇಕಾಗತ್ತೆ. ಬೆಲೆಯಲ್ಲಿ ಲಾಭಾಂಶವೂ ಕೂಡ ಅಡಗಿರುತ್ತೆ. ಹಾಗಾಗಿ ಬೆಲೆ ಲಾಭಾಂಶವನ್ನು ಹೆಚ್ಚು ಗಳಿಸುವ ಆಸೆಯಿಂದ ಬೆಲೆಯನ್ನು ಹೆಚ್ಚಾಗಿ ನಿರ್ಧರಿಸಿದರೆ ಆಗ ತನ್ನ ಸರಕುಗಳಿಗೆ ಉದ್ಯಮ ಬೇಡಿಕೆಯನ್ನು ಕಳೆದುಕೊಂಡು ಗ್ರಾಹಕರನ್ನು ಕಳೆದುಕೊಳ್ಳುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ಅದೇ
ಗ್ರಾಹಕರನ್ನು ಆಕರ್ಷಿಸೋದಕ್ಕೆ ಅಥವಾ ಬೇಡಿಕೆಯನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ ಬೆಲೆಯನ್ನು ಕಡಿಮೆ ಮಟ್ಟದಲ್ಲಿ ನಿರ್ಧರಿಸಿದ್ರೆ ಆಗ ಲಾಭಾಂಶ ಕಡಿಮೆಯಾಗಿ ಲಾಭ ಗಳಿಕೆ ಕಡಿಮೆಯಾಗಿ ಬೇರೆ ರೀತಿಯ ಸಮಸ್ಯೆಗಳನ್ನು ಉದ್ಯಮ ಅನುಭವಿಸಬೇಕಾಗತ್ತೆ. ಹಾಗಾಗಿ ಹೆಚ್ಚಿನ ಬೆಲೆ ಅಥವಾ ಅತಿ ಕಡಿಮೆ ಬೆಲೆ ಕೂಡ ಎರಡೂ ಕೂಡ ಉದ್ಯಮಕ್ಕೆ ಹಾನಿಕಾರಕ. ಹಾಗಾಗಿ ಒಂದು ಸಮತೋಲನದ ಬೆಲೆಯನ್ನು ನಿರ್ಧರಿಸೋದು ಉದ್ಯಮಕ್ಕೆ ಬಹಳ ಅವಶ್ಯಕವಾಗಿರುತ್ತೆ. ಸೊ ಈ ಬೆಲೆ ನಿರ್ಧಾರದಲ್ಲಿ ಯಾವ ನೀತಿಗಳನ್ನು ಅನುಸರಿಸಬೇಕು, ಯಾವ ತಂತ್ರಗಳನ್ನು ಅನುಸರಿಸಬೇಕು, ಹೇಗೆ ಇದನ್ನು ನಿರ್ಧಾರ ಮಾಡಬೇಕು, ಇವೆಲ್ಲದರ ಬಗ್ಗೆ ವ್ಯವಹಾರ ಅರ್ಥಶಾಸ್ತ್ರವು ಅದ ಅಧ್ಯಯನದಲ್ಲಿ ನಮಗೆ ತಿಳಿದು ಬರುತ್ತೆ. The next important scope of business economics is profit management. So profit is one of the main objective and aim of every firm. But there are many other objectives also along with profit, which have to be balanced by the firm. So if the firm gives more importance to earning profit, then it can be done only through increasing its price. Then too much of abnormal profit may lead to many problems to the firm. So too much profit earning will lead to increase in prices, which may lead to a fall in the demand for its products and to lose its customers. Similarly, very less profit may lead to investment problems in future. So the firm should aim at earning normal profits, which is not too high nor too low. So this is called as profit management. The firm has to learn how to manage its profit, what level of profit should be earned by it, and how this earned profit has to be managed in future. So this also comes under the scope of business economics. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಲಾಭ ಗಳಿಕೆ ಉದ್ಯಮದ ಒಂದು ಪ್ರಮುಖ ಉದ್ದೇಶವಾಗಿದೆ. ಆದರೆ ಲಾಭ ಗಳಿಕೆ ಅತ್ಯಂತ ಸುಲಭವಾದ ಕೆಲಸವೇನಲ್ಲ. ಹೆಚ್ಚಿನ ಲಾಭದ ದುರಾಸೆಯನ್ನು ಹೊಂದಿದ್ರೂ ಕಷ್ಟ ಆಗತ್ತೆ ಉದ್ಯಮಕ್ಕೆ. ಯಾಕೆಂದರೆ ಲಾಭ ಹೆಚ್ಚಾದಂತೆ ಅದರ ಸರಕಿನ ಬೆಲೆಗಳು ಹೆಚ್ಚಾಗಿ ಅದರ ಬೇಡಿಕೆ ಕಡಿಮೆಯಾಗಿ ಗ್ರಾಹಕರನ್ನು ಕಳೆದುಕೊಳ್ಳುವ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಹಾಗಾಗಿ ಹೆಚ್ಚಿನ ಲಾಭವು ಉದ್ಯಮಕ್ಕೆ ಕೆಡಕನ್ನುಂಟು ಮಾಡುತ್ತೆ. ಹಾಗೆ ಅತಿ ಕಡಿಮೆ ಲಾಭದಿಂದ ಹೂಡಿಕೆಯ ಸಮಸ್ಯೆಗಳು, ಖರ್ಚು ವೆಚ್ಚಗಳ ಸಮಸ್ಯೆಗಳು ಉಂಟಾಗಿ ಅದು ಕೂಡ ಉದ್ಯಮಕ್ಕೆ ಕೆಡಕನ್ನು ಉಂಟು ಮಾಡುತ್ತೆ. ಹಾಗಾಗಿ ಉದ್ಯಮ ಅತಿ ಹೆಚ್ಚಿನ ಲಾಭದ ದುರಾಸೆಯನ್ನೂ ಹೊಂದದೆ, ಅತಿ ಕಡಿಮೆ ಲಾಭದ ಸಂತೃಪ್ತಿಯನ್ನೂ ಹೊಂದದೆ, ಸಾಧಾರಣವಾದ ಲಾಭವನ್ನು ಗಳಿಸುವಂತಹ ಗುರಿಯನ್ನು ಇಟ್ಕೋಬೇಕು. ಸೊ ಹಾಗಾಗಿ ಅದಕ್ಕೆ ಯಾವ ರೀತಿ ಕ್ರಮಗಳನ್ನು ಕೈಗೊಳ್ಳಬೇಕು, ಗಳಿಸಿದ ಲಾಭವನ್ನು ಹೇಗೆ ಬಳಸ್ಕೋಬೇಕು, ಲಾಭದ ಪ್ರಮಾಣ ಎಷ್ಟಿರಬೇಕು, ಇವೆಲ್ಲವನ್ನೂ ಒಳಗೊಂಡಿರುವಂಥ ವಿಷಯವನ್ನು ನಾವು ಲಾಭ ನಿರ್ವಹಣೆ ಅಂತ ಕರಿತೀವಿ. ಸೊ ಈ ಲಾಭ ನಿರ್ವಹಣೆ ವ್ಯವಹಾರ ಅರ್ಥಶಾಸ್ತ್ರದ ವ್ಯಾಪ್ತಿಯಲ್ಲಿ ಬರುವಂತಹ ಇನ್ನೊಂದು ಪ್ರಮುಖವಾದಂತಹ ವಿಷಯವಾಗಿದೆ. So dear students, these are the 5 important topics which are studied under the scope of business economics. Apart from this, we also study many other topics under business economics, among which the first one is inventory management. Inventory can also be called as stocks. Many a times when there is an imbalance between production and demand, when the expected demand doesn't arise in the market, then it will lead to lot of inventory or stock. So managing this inventory is yet another important challenge for a firm. Too much of inventory leads to loss for a firm. So inventory has to be managed properly. So this is also studied under business economics. ನಾನು ಈಗ ತಾನೇ ತಿಳಿದುಕೊಂಡಿರುವ 5 ಅಂಶಗಳ ಜೊತೆಗೆ ಇನ್ನೂ ಕೆಲವು ಅಂಶಗಳು ವ್ಯವಹಾರ ಅರ್ಥಶಾಸ್ತ್ರದ ವ್ಯಾಪ್ತಿಗೆ ಬರುತ್ತದೆ. ಅದರಲ್ಲಿ ಒಂದು ಪ್ರಮುಖವಾದದ್ದು ಸಂಗ್ರಹಣಾ ನಿರ್ವಹಣೆ. ಕೆಲವೊಮ್ಮೆ ನಾವು ಅಂದಾಜು ಮಾಡಿದ ಬೇಡಿಕೆ ವಾಸ್ತವವಾಗಿ ಮಾರುಕಟ್ಟೆಯಲ್ಲಿ ಇಲ್ಲದೇ ಇರುವಾಗ ಸಂಗ್ರಹಣಾ ಅಥವಾ ದಾಸ್ತಾನು ಹೆಚ್ಚಾಗುತ್ತೆ.
ಮಾರಾಟ ಆಗದೆ ಸರಕುಗಳು ಹಾಗೆ ಉಳಿದುಕೊಳ್ಳೋದಕ್ಕೆ ದಾಸ್ತಾನು ಅಂತ ಕರೆಯಲಾಗುತ್ತೆ. ವಿಪರೀತವಾದ ಸಂಗ್ರಹಣಾ ಪ್ರಮಾಣ ಹೆಚ್ಚಾದರೆ ಅಥವಾ ದಾಸ್ತಾನಿನ ಪ್ರಮಾಣ ಹೆಚ್ಚಾದರೆ ಅದು ಉದ್ಯಮದ ನಷ್ಟಕ್ಕೆ ಪ್ರಮುಖವಾದ ಕಾರಣ ಆಗುತ್ತೆ. ಹಾಗಾಗಿ ಈ ದಾಸ್ತಾನನ್ನು ನಿರ್ವಹಣೆ ಮಾಡೋದು ಈ ಬಹಳ ಪ್ರಮುಖವಾದಂತಹ ಇನ್ನೊಂದು ಚಟುವಟಿಕೆ ಆಗಿದೆ. ಹಾಗಂತಹ ಕೆಲವೊಮ್ಮೆ ಬೆಲೆ ಕೂಡ ಇಲ್ಲದೇ ಇದ್ದಾಗ, ನಿರೀಕ್ಷಿತ ಬೆಲೆ ಮಾರುಕಟ್ಟೆಯಲ್ಲಿ ಇಲ್ಲದೇ ಇದ್ದಾಗ, ಆಗ ಉದ್ಯಮಗಾರ ತನ್ನ ಸರಕುಗಳನ್ನು ಮಾರಾಟ ಮಾಡದೆ ಉತ್ತಮ ಬೆಲೆಯ ನಿರೀಕ್ಷೆಯಲ್ಲಿ ತನ್ನ ಉತ್ಪಾದಿಸಿದ ಸರಕುಗಳನ್ನು ದಾಸ್ತಾನು ಮಾಡಬೇಕಾದಂತಹ ಪರಿಸ್ಥಿತಿ ಬರುತ್ತದೆ. ಸೊ ಹಾಗಾಗಿ ಸಮಯ ಸಂದರ್ಭಕ್ಕೆ ಅನುಗುಣವಾಗಿ ಈ ಸಂಗ್ರಹಣೆಯ ಬಗ್ಗೆ ಅಥವಾ ದಾಸ್ತಾನಿನ ಬಗ್ಗೆ ಉತ್ತಮ ನಿರ್ಧಾರಗಳನ್ನು ತೆಗೆದುಕೊಂಡು ನಿರ್ವಹಿಸುವುದು ವ್ಯವಹಾರ ಅರ್ಥಶಾಸ್ತ್ರದ ವ್ಯಾಪ್ತಿಯೊಳಗೆ ಬರುವ ಇನ್ನೊಂದು ವಿಷಯ. The next important topic under scope of business economics is resource allocation. We all know that resources are scarce. In a business or a firm makes use of all three types of resources, namely natural resource, human resource, and capital resource. All three resources are scarce in nature and they have alternate uses. So they have to be allocated properly so that wastages are minimized and utilization is maximized. So resource allocation becomes a very important topic and a challenging activity for a firm. This is also studied under the scope of business economics. ಒಂದು ಉದ್ಯಮ ಅಥವಾ ವ್ಯವಹಾರದಲ್ಲಿ 3 ರೀತಿಯ ಸಂಪನ್ಮೂಲಗಳನ್ನು ಬಳಸಿಕೊಳ್ಳಲಾಗುತ್ತೆ. ನೈಸರ್ಗಿಕ ಸಂಪನ್ಮೂಲ, ಮಾನವ ಸಂಪನ್ಮೂಲ ಮತ್ತು ಬಂಡವಾಳ ಸಂಪನ್ಮೂಲ. ನಿಮಗೆಲ್ಲ ಗೊತ್ತಿರೋ ಹಾಗೆ ಮಕ್ಕಳೇ, ಈ 3 ರೀತಿಯ ಸಂಪನ್ಮೂಲಗಳು ಕೊರತೆಯಿಂದ ಕೂಡಿದೆ ಹಾಗೂ ಇವಕ್ಕೆ ಪರ್ಯಾಯ ಬಳಕೆಗಳು ಕೂಡ ಲಭ್ಯ ಇದೆ. ಹಾಗಾಗಿ ಉದ್ಯಮ ಈ ಲಭ್ಯವಿರುವ ಸಂಪನ್ಮೂಲಗಳನ್ನು ಸರಿಯಾದ ರೀತಿಯಲ್ಲಿ ಹಂಚಿಕೆ ಮಾಡಬೇಕು. ಹೇಗೆ ಅಂದರೆ ಸಂಪನ್ಮೂಲಗಳು ಪೋಲಾಗದೇ ಇರೋ ಹಾಗೆ ಮತ್ತು ಅದರ ಬಳಕೆ ಗರಿಷ್ಠ ಮಟ್ಟದಲ್ಲಿ ಇರುವ ರೀತಿಯಲ್ಲಿ ಇದನ್ನು ಹಂಚಿಕೆ ಮಾಡೋದು ತುಂಬ ಮಹತ್ವದ ಕೆಲಸ ಮತ್ತು ಸವಾಲಿನ ಕೆಲಸ. ಈ ಸಂಪನ್ಮೂಲ ಹಂಚಿಕೆ ಹೇಗೆ ಮಾಡಬೇಕು, ಯಾವ್ಯಾವುದಕ್ಕೆ ಎಷ್ಟೆಷ್ಟು ಸಂಪನ್ಮೂಲವನ್ನು ಯಾವ ಪ್ರಮಾಣದಲ್ಲಿ ಯಾವ ಸಮಯದಲ್ಲಿ ಹಂಚಿಕೆ ಮಾಡಬೇಕು, ಇದು ಕೂಡ ವ್ಯವಹಾರ ಅರ್ಥಶಾಸ್ತ್ರದ ವ್ಯಾಪ್ತಿಯಲ್ಲಿ ಬರುತ್ತೆ. The next topic is risk and uncertainty analysis. Business means risk and uncertainty because it depends on many factors. So many internal and external factors have an impact or affect the business. So business is considered to be a risky and uncertain venture. But a successful businessman is one who analyzes his risks and uncertainty and make preparations to face it boldly and find out solutions to all these. So risk and uncertainty becomes an important part of business. So this is also studied under the scope of business economics. ವ್ಯವಹಾರ ಅಂದರೆ ಗಂಡಾಂತರ ಮತ್ತು ಅನಿಶ್ಚಿತತೆ ಅಂದರೆ ತಪ್ಪಾಗಲಾರದು. ಯಾಕಂದರೆ ಒಂದು ವ್ಯವಹಾರದ ಮೇಲೆ ಅನೇಕ ಆಂತರಿಕ ಮತ್ತು ಬಾಹ್ಯ ಅಂಶಗಳು ಪರಿಣಾಮವನ್ನು ಬೀರೋದ್ರಿಂದ ಈ ವ್ಯವಹಾರದ ಚಟುವಟಿಕೆಯಲ್ಲಿ ಸಾಕಷ್ಟು ಗಂಡಾಂತರ ಮತ್ತು ಅನಿಶ್ಚಿತತೆಗಳು ಕಂಡುಬರುತ್ತೆ. ಒಬ್ಬ ಯಶಸ್ವಿ ಉದ್ಯಮಿ ಯಾರು ಅಂದರೆ ತನಗೆ ಎದುರಾಗುವ ಗಂಡಾಂತರ ಮತ್ತು ಅನಿಶ್ಚಿತತೆಗಳನ್ನು ಧೈರ್ಯವಾಗಿ ಎದುರಿಸಿ ಕಾಲಕಾಲಕ್ಕೆ ಅದಕ್ಕೆ ಪರಿಹಾರಗಳನ್ನು ಹುಡುಕುತ್ತಾ ಮುಂದೆ ಸಾಗುವವನೇ, ದಿಟ್ಟತನದಿಂದ ಮುಂದೆ ಸಾಗುವವನೇ ಒಬ್ಬ ಯಶಸ್ವಿ ಉದ್ಯಮಿ ಆಗ್ತಾನೆ. ಹಾಗಾಗಿ ಈ ಗಂಡಾಂತರಗಳು ಯಾವ ರೀತಿ ಇರುತ್ತೆ, ಅದು ಬಂದಾಗ ಯಾವ ರೀತಿ ಕ್ರಮಗಳನ್ನು ಕೈಗೊಳ್ಳಬೇಕು, ಅನಿಶ್ಚಿತತೆಗಳನ್ನು ಎದುರಿಸೋದು ಹೇಗೆ, ಈ ಎಲ್ಲ ಕುರಿತಂತೆ ವಿಶ್ಲೇಷಣೆಗಳು ವ್ಯವಹಾರ ಅರ್ಥಶಾಸ್ತ್ರದ ವ್ಯಾಪ್ತಿಯಲ್ಲಿ ಬರುತ್ತದೆ. The next one being management accounting. Accounting or maintaining the accounts of the income and expenses is very important for a firm. The firm has to make a detailed statement of all the sources of its income and all these items of its expenditure
and tried to achieve at a balance sheet. So management accounting is also one of the topic studied under business economics. ಲೆಕ್ಕವನ್ನು ನಿರ್ವಹಣೆ ಮಾಡೋದು, ಲೆಕ್ಕ ಇಡೋದು ಕೂಡ ಉದ್ಯಮದ ಒಂದು ಪ್ರಮುಖ ಚಟುವಟಿಕೆಯಾಗಿದೆ. ತನ್ನ ಆದಾಯದ ಎಲ್ಲ ರೀತಿಯ ಮೂಲಗಳನ್ನು ಮತ್ತು ತಾನು ವೆಚ್ಚ ಮಾಡುವ ಎಲ್ಲ ರೀತಿಯ ಐಟಮ್ಗಳ ಬಗ್ಗೆ ಒಂದು ಲೆಕ್ಕವನ್ನು ಇಟ್ಟು ಒಂದು ಸಮತೋಲನದ ಒಂದು ಲೆಕ್ಕಕ್ಕೆ ಬರೋದನ್ನು ಬ್ಯಾಲೆನ್ಸ್ ಶೀಟ್ ಅಂತ ಏನು ಹೇಳ್ತೀವಿ, ಅದಕ್ಕೆ ಆ ಬ್ಯಾಲೆನ್ಸ್ ಶೀಟನ್ನು ಬ್ಯಾಲೆನ್ಸ್ಡಾಗಿ ಇಟ್ಕೊಳ್ಳೋದು, ಅಂದರೆ ಆದಾಯ ಮತ್ತು ವೆಚ್ಚಗಳು ಸಮನಾಗಿರುವ ರೀತಿಯಲ್ಲಿ ಅದು ತನ್ನ ಚಟುವಟಿಕೆಯನ್ನು ಮುಂದುವರಿಸ್ಕೊಂಡು ಹೋಗಬೇಕು. ಸೊ ಹಾಗಾಗಿ ಈ ಲೆಕ್ಕವನ್ನು ನಿರ್ವಹಣೆ ಮಾಡೋದು ಕೆಲವೊಂದು ಸಮಯದಲ್ಲಿ ಇರುವ ಆದಾಯ ವೆಚ್ಚಕ್ಕೆ ಸಾಲದಾಗತ್ತೆ. ಆಗ ಅದರ ಅಂತರವನ್ನು ಹೇಗೆ ಭರಿಸೋದು ಅನ್ನೋದು ಕೂಡ ಲೆಕ್ಕದ ನಿರ್ವಹಣೆಗೆ ಸಂಬಂಧಪಟ್ಟದ್ದು. ಈ ಲೆಕ್ಕದ ನಿರ್ವಹಣೆ ಕೂಡ ವ್ಯವಹಾರ ಅರ್ಥಶಾಸ್ತ್ರದ ವ್ಯಾಪ್ತಿಗೆ ಬರುವ ಇನ್ನೊಂದು ವಿಷಯವಾಗಿದೆ. ಲಾಸ್ಟ್ಲಿ, ಪ್ರೈಸಿಂಗ್ ಡಿಸಿಷನ್ಸ್, ಪಾಲಿಸೀಸ್ ಆ್ಯಂಡ್ ಪ್ರಾಕ್ಟೀಸಸ್. So there are, as I told you earlier, price determination is very, very important for a firm. And this price determination has to be done very scientifically, and lot of pricing decisions, policies and practices are involved in this process. So there are various types of economists have come out with various policies, various strategies, various decisions and practices to take up price determination. So the firm has to choose the suitable policies, suitable strategies for it for price determination. So all these decision, policies and practices are also come under the scope of business economics. ಕೊನೆಯದಾಗಿ ಬೆಲೆ ನಿರ್ಧಾರ ನಿಯಮಗಳು ಮತ್ತು ಆಚರಣೆಗಳು. ಬೆಲೆ ನಿರ್ಧಾರದಲ್ಲಿ ಕೆಲವೊಂದು ಮುಖ್ಯವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾಗತ್ತೆ. ವೈಜ್ಞಾನಿಕ ರೀತಿಯಲ್ಲಿ ಬೆಲೆಯನ್ನು ನಿರ್ಧಾರ ಮಾಡಬೇಕಾಗತ್ತೆ. ನಿಯಮಗಳನ್ನು, ತಂತ್ರಗಾರಿಕೆಯನ್ನು, ಕೆಲವೊಂದು ಆಚರಣೆಗಳನ್ನು ಅನುಸರಿಸಬೇಕಾಗತ್ತೆ. ವಿವಿಧ ಅರ್ಥಶಾಸ್ತ್ರಜ್ಞರು ಬೆಲೆ ನಿರ್ಧಾರಕ್ಕೆ ಸಂಬಂಧಪಟ್ಟಂತಹ ಅನೇಕ ನಿಯಮಗಳನ್ನು, ತಂತ್ರಗಳನ್ನು, ಆಚರಣೆಗಳನ್ನು ಕೊಡುಗೆಯಾಗಿ ನೀಡಿದ್ದಾರೆ. ಪ್ರತಿಯೊಂದು ಉದ್ಯಮವು ತನಗೆ ಸೂಕ್ತವಾದ ನಿಯಮಗಳನ್ನು, ಆಚರಣೆಗಳನ್ನು ಆಯ್ಕೆ ಮಾಡ್ಕೋಬೇಕಾಗತ್ತೆ. ಸೊ ಹಾಗಾಗಿ ಈ ಬೆಲೆ ನಿರ್ಧಾರ, ನಿಯಮ ಮತ್ತು ಆಚರಣೆಗಳ ಬಗ್ಗೆ ತಿಳಿದುಕೊಳ್ಳೋದು ಕೂಡ ವ್ಯವಹಾರ ಅರ್ಥಶಾಸ್ತ್ರದ ವ್ಯಾಪ್ತಿಗೆ ಒಳಪಟ್ಟಿರುವಂತಹ ಇನ್ನೊಂದು ವಿಷಯ. ಸೊ ಇದುವರೆಗೂ ಮಕ್ಕಳೇ ನೀವು ವ್ಯವಹಾರ ಅರ್ಥಶಾಸ್ತ್ರದ ಸ್ವರೂಪ ಮತ್ತು ವ್ಯಾಪ್ತಿಯ ಬಗ್ಗೆ ಸುದೀರ್ಘವಾಗಿ ತಿಳಿದುಕೊಂಡ್ರಿ. I have explained to you in detail about the nature and scope of business economics. Thank you all, students.